20% ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ಅವರು ಕೊಡ್ತಾ ಇದ್ದಾರೆ. ಏನೋ ಒಂದು ಆಸೆ ಅವ್ರಿಗೆ, ಪಾಪ ಕಾನ್ವೆಂಟ್ ಅನ್ನೋಕ್ಕೂ ಬರಲ್ಲ, ಕಾರ್ಮೆಂಟ್ ಅಂತಾರೆ. ಕಾರ್ಮೆಂಟ್ ಕಳಿಸ್ಬೇಕು, ಆ ಬಣ್ಣ ಬಣ್ಣದ ಯೂನಿಫಾರ್ಮ್ ಹಾಕೋಕು, ಆ ಬಸ್ಸಲ್ಲಿ ಕಳಿಸ್ಬೇಕು, ಕಳಿಸ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂದ್ರೆ ಗಾದೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮ್ದೊಂದು ಬಹಳ ದೊಡ್ಡ ಜವಾಬ್ದಾರಿ, ನಮ್ಮ ಸರ್ಕಾರಿ ಶಾಲೆಗಳ ಮಹತ್ವವನ್ನು ಆಡಳಿತ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿ ಉದ್ಧಾರ ಮಾಡೋದು. ಇಲ್ಲಿ ನಮ್ಮ ಗೋಪಾಲಯ್ಯವರು ಶಾಸಕರಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಶಾಲೆ ಮಾಡಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಹೇಳ್ತಿದ್ರು ಸರ್, ಬಹಳ ಒಂದು ಒಳ್ಳೆಯ ಶಾಲೆ. ಆ ಥರ ಬೇರೆ ಬೇರೆ ಕಡೆ ಪ್ರಯತ್ನ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಕಣ್ವಾ ಡಯಾಗ್ನಿಸ್ಟಿಕ್ಸ್ ಅಂತ ಇದೆ, ಡಾಕ್ಟರ್ HM ವೆಂಕಟಪ್ಪ ಅಂತ, ನಮ್ಮ ಏರಿಯಾದಲ್ಲೇ ಇರೋದು. ಈಗ ನಾನು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಒಂದು ದಿವಸ ನಮ್ಮ ಮನೆಗೆ ಬಂದು ನಮ್ಮ ಊರಿಗೆ ಹೋಗೋಣ ಬರ್ತೀರಾ ಅಂದರು. ಹೋಗೋಣ ಸರ್ ಅಂದೆ. ಹೋಗಿ ಅವ್ರ ಮನೆ ಕರ್ಕೊಂಡೋಗಿ ಎದುರುಗಡೆ ಬಿದೋಗಿದೆ ಸ್ಕೂಲು. ಸರ್ ನಾನು ಇಲ್ಲೇ ಓದಿದ್ದು ಅಂದರು. ಇನ್ನೊಂದು ಸ್ಕೂಲ್ ಕರ್ಕೊಂಡು ಹೋದ್ರು, ಇದೇ ನನ್ನ ಹೈಸ್ಕೂಲ್ ಅಂದರು. ಸರ್ ಒಂದು ಸಹಾಯ ಮಾಡ್ತೀರಾ ಅಂದರು. ಏನು ಸರ್ ಅಂದೆ. ನಾನೊಂದು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ, ಅವಕಾಶ ಕೊಡ್ತೀರಾ ಅಂದರು. ಸರ್ ಎಷ್ಟು ಖರ್ಚು ಮಾಡ್ಬೋದು ನೀವು? ಒಂದು 6 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 6 crores ಸರ್, ನೀವು ಖಂಡಿತ ಕಟ್ಟಿ ಹೇಗಾರು ಮಾಡಿ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಡ್ತೀವಿ, LKG to +2 ಇರೋ ರೀತಿಯಲ್ಲಿ ನಾವು ಮಾಡೋಣ ಅಂದೆ. ಕಳೆದ 2 ತಿಂಗಳ ಹಿಂದೆ ಅದರ ಲೋಕಾರ್ಪಣೆ ಆಯಿತು. ಉಪಸಭಾಧ್ಯಕ್ಷರೇ, ಹಿ ಹ್ಯಾಸ್ ಸ್ಪೆಂಡ್ 14 crores, 14 ಕೋಟಿ ರೂಪಾಯಿ ಕೊಟ್ಟು ಅದ್ಭುತವಾದ ಶಾಲೆ ಕಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮೂರು ಜನ ಚನ್ನಪಟ್ಟಣಕ್ಕೆ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಇಲ್ಲೇ ಓದ್ಲಿ. ಅಷ್ಟೇ ಅಲ್ಲ, ಪ್ರತಿ ವರ್ಷ 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ಯಾರು ಮಾಡಿ, ಎಲ್ಲರೂ ಕೂಡ ಲೇನಾ ಬ್ಯಾಂಕೇ ಇರುವಾಗ ದೇನಾ ಬ್ಯಾಂಕ್ ಬಹಳ ಕಡಿಮೆ. ಇದೊಂದು ದೇನಾ ಬ್ಯಾಂಕ್ ಇದು. ನಾನು ಇವತ್ತು ಆ ವೆಂಕಟಪ್ಪನವರ ನಾನು ಜ್ಞಾಪಕಿಸ್ತಾ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಸಮುದಾಯಗಳು, ನಾನೊಂದು ಬಂಟ್ವಾಳದಲ್ಲಿ ಒಂದು ಶಾಲೆಗೆ ಹೋಗಿದ್ದೆ, ದದ್ದಲ್ಗ. ಆ ಶಾಲೆಯಲ್ಲಿ ಸ್ಟ್ರೆಂತು ಸುಮಾರು 20, 27, 30 ಇಳಿದ್ಬಿಟ್ಟಿತ್ತು. ಅಲ್ಲೊಬ್ರು ಅಂಚಲ್ ಅವರೊಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರು ಉಪಾಧ್ಯಕ್ಷರೇ. ಶಾಲೆ ಕಟ್ಟಿದ್ರು, ಬಸ್ಗಳನ್ನ ತಂದರು, ಟೀಚರ್ಸ್ ಸೇರಿಸಿದ್ರು. 30 ಜನ ಮಕ್ಕಳಿದ್ದ ಜಾಗದಲ್ಲಿ ನಾನು ಹೋಗಿದ್ದ ದಿವಸ 650 ಮಕ್ಕಳಿದ್ರು. 650, ಇವಾಗ 1000 ಕೂಡ ಜಾಸ್ತಿ ಆಗಿದೆ. ಈ ರೀತಿ ಅನೇಕರನ್ನು ನೋಡಿದ್ದೀನಿ. ಸೊ ಇವತ್ತು ಶಾಲೆ ಮಾಡಬೇಕು ಅಂತ ಜನ ಮುಂದೆನೂ ಕೂಡ ಬರ್ತಾರೆ. ಆ ಶಾಲೆಯಲ್ಲಿ ಓದಿದ್ರೆ ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಈ ನೆಲಕ್ಕೆ ಅಂಟ್ಕೊಂಡಿರ್ತಾರೆ, ಈ ನೆಲದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ. ನಾನು ಸ್ಕೂಲ್ ನೋಡಿದೆ ಜಾರ್ಜ್ ಅವರೇ, ಆ ಸ್ಕೂಲ್ ಹೆಸರು ನಂಗೆ ಖುಷಿ ಕೊಡ್ತು. ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್, ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್, ಬನ್ನೇರಘಟ್ಟ ರೋಡಲ್ಲಿ. ಎಷ್ಟಪ್ಪ ಫೀಸು ಅಂತಂದೆ. 8.5 ಲಕ್ಷ ಪರ್ ಇಯರ್. ನಾನು ಖಾಸಗಿ ಶಾಲೆಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಅದು ಅಶೋಕ ಹೋಟ್ಲಿಗೆ ಹೋಗಲಿ, ಶಾಂಗ್ರಿಗಳ ಹೋಗಲಿ, ದರ್ಶಿನಿಗೂ ಇದೆ. ದರ್ಶಿನಿ ಹೋಟ್ಲಿಗೆ ಹೋಗೋರಿದೆ, ಫುಟ್ಪಾತ್ ಮೇಲೂ ತಿನ್ನೋರು ಇದ್ದಾರೆ. ಆದರೆ ಫುಟ್ಪಾತ್ ಮೇಲೆ ತಿನ್ನೋ ಕಡೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ನಾನು ಯಾಕೆ ಈ ವಿಚಾರ ತಗೊಂಡೆ ಅಂತಂದರೆ, ಇದ್ರ ಬಗ್ಗೆ ಸರ್ಕಾರ, ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿ, ಆ ಧ್ವನಿ ಇಲ್ಲದ ಸಮುದಾಯನೇ ಇದೆ ಆ ಮಕ್ಕಳು. ಮೊನ್ನೆ ಕೊಪ್ಪದ ಹತ್ರ ಒಬ್ಳು ಹುಡುಗಿ ಪ್ರಧಾನಮಂತ್ರಿಗೆ ಲೆಟ್ರ್ ಬರೆದಿದ್ದಾಳೆ. ಅದೆಲ್ಲ ಕಡೆ ಬಂತು ವೈರಲ್ ಆಗಿ. ನನ್ನ ಶಾಲೆ ಹೋಗೋಕ್ಕೆ ರಸ್ತೆನೇ ಇಲ್ಲ ಅಂತ. ಆ ರಸ್ತೆ ಫೋಟೋ ಗಿಟ್ಟೆಲ್ಲ ಆಮೇಲೆ ವಿಡಿಯೋ ನೋಡಿದೆ ನಾನು. ಕೊನೆ ನಾನು ನಮ್ಮ MP ಶ್ರೀನಿವಾಸ್ ಪೂಜಾರಿ ಅವ್ರು ಫೋನ್ ಮಾಡಿ, ನೋಡಿ ಸರ್ ಅದೇನು ಅಂತ, ಅದೇನೋ ಒಂದು ಆಯ್ತು. ಅದೇ ಥರ ಗದಗಲ್ಲಿ ಅಥವಾ ಬಿಜಾಪುರದಲ್ಲಿ ಗಂಗವ್ವ ಅಂತ ಒಬ್ಳು ಹುಡುಗಿ, ಶಿ ರೋಟ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ನಮ್ಮ ಶಾಲೆಯಲ್ಲಿ ನಮ್ಮ ಶೌಚಾಲಯನೇ ಇಲ್ಲ, ಶೌಚಾಲಯ ಇಲ್ಲದೆ ಇದ್ರೆ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಶಿ ರೋಟ್ ಎ ಲೆಟರ್. ಆಮೇಲೆ ಅಲ್ಲಿ ಶೌಚಾಲಯ ಬಂತು. ನಾನು ಅವಾಗ ಸಂಜಯ್ ಅಂತ ಒಬ್ಬ ಹುಡುಗಾಡಿದ್ನಲ್ಲ ಸಾವಳಗಿ, ಅವನ ಮನೆ ನೋಡಿ ನನಗೆ ಭಾಳ ಬೇಜಾರಾಗ್ಬಿಟ್ಟು ಆಗಿನ ಬಾಗಲಕೋಟೆ DC ಜೊತೆ ಮಾತಾಡ್ಬಿಟ್ಟು ಹೇಳಿದೆ, ಏನೋ ಮಾಡ್ರಪ್ಪ ಅಂತ. ಕೊನೆಗೆ ಅವನಿಗೆ ಆಶ್ರಯ ಸ್ಕೀಮಲ್ಲಿ ಅವ್ರಿಗೊಂದು ಮನೆ ಕೊಟ್ಟರು ಆ ಕುಟುಂಬಕ್ಕೆ. ನೌ ದೇ ಆರ್ ಲಿವಿಂಗ್ ಇನ್ ಎ ಪೀಸ್ಫುಲ್ ಅಟ್ಮಾಸ್ಫಿಯರ್.
ಸೊ ಇದೆಲ್ಲ ಹೇಳ್ತಾ ನಂದು ಒಟ್ಟಾರೆ ಈ ಅನುತ್ಪಾದಕ ಕ್ಷೇತ್ರ ಅನ್ನೋದನ್ನ ತಲೆಯಿಂದ ತೆಗೆದು ಇದೊಂದು ಉತ್ಪಾದಕ ಕ್ಷೇತ್ರ, ಸಮಾಜಕ್ಕೆ ಬಹಳ ಜರೂರಾಗಿ ಬೇಕಾದ ಒಂದು ಕ್ಷೇತ್ರ, ಸಮಾಜವನ್ನ ಗೌರವಿಸುವ ಪ್ರಜೆಗಳನ್ನ ಸೃಷ್ಟಿ ಮಾಡೋ ಕ್ಷೇತ್ರ ಅನ್ನೋದು ಎಲ್ಲ ಆಡಳಿತ ನಡೆಸೋರ ತಲೆಗೆ ಬರಬೇಕು. ಏನಾಗಿದೆ, ಒಂದು ಐ ಮೇ ಬಿ ರಾಂಗ್ ಆರ್ ರೈಟ್ ಗೊತ್ತಿಲ್ಲ, ಆಡಳಿತದಲ್ಲಿರೋರಿಗೆ ಅವ್ರಿಗೂ ಕೂಡ ಐ ಥಿಂಕ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವೇರ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಪಬ್ಲಿಕ್ ಸ್ಕೂಲ್ಸ್. ಬೇರೆ ಕಡೆ ಎಲ್ಲ ಪಬ್ಲಿಕ್ ಸ್ಕೂಲ್ಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್. ನಾನು ಕೇರಳದಲ್ಲಿ ನೋಡಿದ್ದೀನಿ. ಕೇರಳದ ಜನಸಂಖ್ಯೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇ ವಿಲ್ ಗಿವ್ ಟು ಗೌರ್ಮೆಂಟ್ ಸ್ಕೂಲ್, ಸೆಕೆಂಡ್ ಪ್ರಿಫರೆನ್ಸ್ ಏಡೆಡ್ ಸ್ಕೂಲ್, ಲಾಸ್ಟ್ ಪ್ರಿಫರೆನ್ಸ್ ದಿ ಸೋ ಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್. ಆ ರೀತಿ ಅವ್ರದ್ದು ಅಲ್ಲಿ ವ್ಯವಸ್ಥೆ ಇದೆ. ಸೊ ನಮ್ಮಲ್ಲಿ ಇದು ಮಾಡಕ್ಕೆ ಯಾಕೆ ಆಗೋದಿಲ್ಲ? ನಾನು ಹಿಂದೆ ಶಿಕ್ಷಣ ಸಚಿವವಾಗಿದ್ದಾಗ ಅನ್ಫಾರ್ಚುನೇಟ್ಲಿ ಐ ವಾಸ್ ಎ ವಾರ್ ಟೈಮ್ ಜನರಲ್, ನಾಟ್ ಎ ಪೀಸ್ ಟೈಮ್ ಜನರಲ್. ಕೋವಿಡ್ ಬಂದಾಗ ಶಾಲೆಗೆ ನಡೆಸೋದು ಕಷ್ಟ ಇದ್ದಾಗ ಎಜುಕೇಷನ್ ಮಿನಿಸ್ಟರ್ ಆಗಿದೆ. ಆದರೂ ಕೂಡ ವಿದ್ಯಾಗಮ ಎಲ್ಲ ತರಕ್ಕೆ ನಾವು ಪ್ರಯತ್ನ ಪಟ್ವು ನಾವು. ಸೊ ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ಇಷ್ಟು ವಿಚಾರ ಇಡಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಸುಮಾರು 41,000ಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಸರ್ಕಾರಿ, ಸುಮಾರು 4,800ಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸ್ತವೆ. ಸಬ್ಜೆಕ್ಟ್ ಕರೆಕ್ಷನ್ ಆ ಫಿಗರ್ಸ್ ಹೆಚ್ಚು ಕಡಿಮೆ ಇರ್ಬೋದು. ಸುಮಾರು 1,80,000 ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1,80,000. ರಾಜ್ಯ ಸರ್ಕಾರದ ಆಯವ್ಯಯದ ಬಹುಪಾಲು ಮೊತ್ತ ಸರ್ಕಾರಿ ಶಾಲೆಗಳ ಸಬಲೀಕರಣ, ಗುಣಮಟ್ಟದ ಶಿಕ್ಷಣ ನೀಡಲು ವ್ಯಯಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಭಾವನೆ. ಅದ್ರ ಜೊತೆಗೇನೆ ವಿದ್ಯಾರ್ಥಿಗಳ ದಾಖಲಾತಿ. ಕೋವಿಡ್ ಸಮಯದಲ್ಲಿ ನನ್ನ ಚೆನ್ನಾಗಿ ನೆನಪಿದೆ, ಒಂದೇ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ 2 ಲಕ್ಷ ಜಾಸ್ತಿ ಆಗಿತ್ತು. ಈಗ ಪ್ರತಿ ವರ್ಷ 2.5ರಿಂದ 3 ಲಕ್ಷ ಕಡಿಮೆ ಆಗ್ತಾ ಇದೆ. ಸನ್ಮಾನ್ಯ ಉಪಾಧ್ಯಕ್ಷರೇ, ವೆಂಕಟಶಿವ ರೆಡ್ಡಿ ಅವರು ಇಲ್ಲಿದ್ದಾರೆ. ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಓಬೇನಹಳ್ಳಿ ಅಂತ, ಓಬೇನಹಳ್ಳಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಒಂದು ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿರೋದು 1, 2, 3, 4, 5 5 ಕ್ಲಾಸ್, ಅಂದರೆ 1 to 5 ಕ್ಲಾಸಸ್. ಇಡೀ ಸ್ಕೂಲಲ್ಲಿರೋದು ಒಬ್ಳೆ ಹುಡುಗಿ, ನಂದಿನಿ ಅಂತ. ನಂಗೆ ಆಶ್ಚರ್ಯ ಆಯಿತು, ಒಬ್ಳು ಹುಡುಗಿ ಏನಪ್ಪ ಮಾಡಕ್ ಸಾಧ್ಯ? ಹೋದೆ ನಾನು ಆ ಸ್ಕೂಲ್ ಹುಡ್ಕೊಂಡು. ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಅವತ್ತು ರಜಾ. ಅದಕ್ಕೆ ಮೇಷ್ಟ್ರು ಬೇರೆ ಊರಿಂದ ಬಂದಿದ್ದೆ, ನಾನು ಬರೋದೇನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ನು ಬಂದು ಏನೋ ಪಾಠ ಮಾಡ್ತಾನೆ ಪಾಪ, ಮೇಷ್ಟ್ರು ಮಾಡ್ತಾ ಇದ್ದಾರೆ. ನಾ ಹುಡುಗಿ ಅವ್ರನ್ನ ಕಳಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸ್ದೆ, ಒಂದು ಪದ್ಯ ಕೇಳಿದೆ, ಒಂದು ಲೆಕ್ಕ ಕೇಳಿದೆ. ಆಮೇಲೆ ಕೇಳಿದೆ, ಬೆಳಗ್ಗೆಯಿಂದ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ. ಆ ಹುಡುಗಿ ಹೇಳ್ತು ಪಾಪ, ಐ ಸ್ಟಿಲ್ ರಿಮೆಂಬರ್ ಆ ಬ್ರೈಟ್ ಐಸು, ಆ ಯೂನಿಫಾರ್ಮು, ಆ ಉತ್ಸಾಹ ಮುಖದಲ್ಲಿ. ಒಬ್ಬಳೇ ಇದ್ರು ಕೂಡ ಅವಳದು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ, ಆಮೇಲೆ ಕನ್ನಡ ಇರುತ್ತೆ, ಆಮೇಲೆ ಮ್ಯಾಥ್ಸ್ ಇರುತ್ತೆ, 5th ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಎಂದು. ಸ್ಪೋರ್ಟ್ಸು ಏನು ಮಾಡ್ತೀಯಮ್ಮ ಒಬ್ಳೆ? ಸೊ ಒಬ್ಬಳೇ ಆಟ ಆಡ್ಕೊಡ್ತೀನಿ ಸರ್ ಅಂತ. ದಟ್ ವಾಸ್ ಎ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ನಾವು ಹುಡುಗಿ ಬಾಲ್ಯನ ಕಿತ್ಕೋತಾ ಇಲ್ವಾ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ. ಫ್ರೆಂಡ್ಸ್ ಇರಬೇಕು, ಆಟ ಆಡಬೇಕು, ಜಗಳ ಆಡಬೇಕು, ಮತ್ತೆ ಸ್ನೇಹಿತರಾಗಬೇಕು. ಇದು ಜೀವನದ ಕಲಿಕೆಯ ಭಾವ. ಆಮೇಲೆ ಪಾಟೀಲ್ ಅವರೇ, ಆಶ್ಚರ್ಯ ಏನು ಗೊತ್ತಾ, ಈವನ್ ದಟ್ ಚೈಲ್ಡ್ ಡಸ್ ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್. ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗುನ ಸಾಲ ತಂದಿದ್ದು ಆ ಸ್ಕೂಲ್ಗೆ. ಹೀಗಾಗ್ಬಿಟ್ರೆ 1 ಮಗು, 2 ಮಗು, 3 ಮಗು ಇಟ್ಕೊಂಡು ಮಾಡಿದ್ರೆ. ಇನ್ನೊಂದು ನೋಡಿದೆ, ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲೊಡಿತಾರೆ, ಮಗು ಬಂದು ನಿಂತ್ಕೊಳ್ಳುತ್ತೆ, ಟೀಚರ್ ಪ್ರೇಯರ್ ಹೇಳ್ಕೊಡ್ತಾರೆ, ಮಗು ಹೇಳುತ್ತೆ, ಇಬ್ಬರೇ. ಇದು ಯಾವುದೇ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು, ಈಗೇನೋ ಅದನ್ನು ಸರ್ಕಾರವನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಒಂದು ಫುಲ್ ಫ್ಲೆಜ್ಡ್ ಸ್ಕೂಲ್ ಆಗಬೇಕು. ಫುಲ್ ಫ್ಲೆಜ್ಡ್ ಸ್ಕೂಲ್. ಇಟ್ ಶುಡ್ ಹ್ಯಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್, ಆಲ್ ಸಬ್ಜೆಕ್ಟ್ಸ್.
ಜೊತೆಗೆ ನಮ್ಮ ಕ್ರಾಫ್ಟ್ಸು, ಆರ್ಟ್ಸು, ಸ್ಪೋರ್ಟ್ಸು ಏನಿದೆ ಅದಕ್ಕೆಲ್ಲನೂ ಬೇಕು, ಗ್ರೌಂಡ್ ಇರಬೇಕು, ಎಲ್ಲ ಮಾಡಬೇಕು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್, ಲೆಟ್ ಅಸ್ ಇಂಟ್ರೊಡ್ಯೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಾನು ಸುಳ್ಯ ಹತ್ರ, ಇಲ್ಲಿ ಭಾಗೀರಥಿ ಮರುಳಿಯ ಇದ್ದಾರೆ, ಸುಳ್ಯ ಹತ್ರ, ಸುಳ್ಯ ಕೇರಳ ಬಾರ್ಡ್ರದ್ದು ಒಂದು ಸ್ಕೂಲ್ಗೆ ಹೋಗಿದೆ. ಅಲ್ಲಿ ಒಬ್ರು ನಿಜವಾಗ್ಲೂ ಆ ಕಮಿಟೆಡ್ ಟೀಚರ್, ಐ ಹ್ಯಾವ್ ಫರ್ಗಾಟನ್ ಹರ್ ನೇಮ್, ಜಲಜಾಕ್ಷಿ, ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನಲ್ಲಿ SDMC ಅವ್ರ ಜೊತೆ ಮಾತಾಡಿದ್ರು, ಸರ್ ನಾವೊಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತೊಗೊಂಡ್ರೆ ಮಕ್ಕಳನ್ನ ಕರ್ಕೊಂಬರ್ಬೋದು ಅಂತ. ಓಡಿಸೋರು ಯಾರು? ನಾನು ಓಡಿಸ್ತೀನಿ ಸರ್ ಅಂದ್ಲು ಟೀಚರ್. SDMC ಅಗ್ರಿ, ಒಂದು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತೊಗೊಂಡು ನಾವು ಅವ್ರ ಮನೆಗೆ ಹೋಗಿ ಆ ಕಾರಿಂದನೇ ಆ ಮಕ್ಕಳು ಹತ್ಕೊಳ್ಳೋದೆಲ್ಲ ನೋಡೋದಕ್ಕೆ. ಐ ವೆಂಟ್ ಟು ದ ಸ್ಕೂಲ್. ಸುಮಾರು 25 ಜನ ಮಕ್ಕಳು, ಇವತ್ತು ಸ್ಟ್ರೆಂತ್ ಜಾಸ್ತಿ ಆಗಿದೆ, ಆ ಮಕ್ಕಳು ಆಕ್ಟಿವಿಟೀಸ್ ನೋಡಿ ಭಾಳ ಖುಷಿ ಆಗ್ಬಿಡ್ತು. ಅಂಥವ್ರನ್ನ ನಾವು ಗುರುತಿಸ್ಬೇಕು ನಾವು. ಸೊ ಹೀಗೆ ಅನೇಕ ಎಲ್ಲ ಇವಾಗ ಆಡಳಿತ ವರ್ಗ, ಶಾಸಕರು ಎಲ್ಲದರಲ್ಲೂ ಕೂಡ ಕೆಲವು ಕೆಲಸ ಮಾಡದಿರೋರು ಇದ್ದೇ ಇರ್ತಾರೆ. ಆದರೆ ಕಮಿಟೆಡ್ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಅವರಿಗೆ ನಾವು ಬೆನ್ತಟ್ಟಿ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಒಳ್ಳೇದು ಮಾಡಬೇಕು. ನನಗನ್ಸುತ್ತೆ ಎಲ್ಲ ರಾಜ್ಯದಲ್ಲೂ ಒಬ್ಬ APJ ಅಬ್ದುಲ್ ಕಲಾಂ ಬರಬೇಕು. ಎಷ್ಟು ಜನ ಶಾಸಕರು ನಾವು ತೀರ್ಮಾನ ಮಾಡಿದ್ರೆ, ವಾರಕ್ಕೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ, ಆ ಮಕ್ಕಳ ಜೊತೆ ಮಾತಾಡಿದ್ರೆ, ಮಕ್ಕಳಿಗೆ ಒಂದಷ್ಟು ಪ್ರೇರಣಾದಾಯಿ ಪ್ರಸಂಗಗಳನ್ನ ಹೇಳಿದ್ರೆ, ಟೀಚರ್ಸ್ಗೆ ಒಂದು ಬೆನ್ತಟ್ಟಿದ್ರೆ, ದಟ್ ವಿಲ್ ಬಿ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಅವೇನು ದುಡ್ಡು ಕಾಸು ಖರ್ಚು ಮಾಡೋದೇನು ಅಗತ್ಯ ಇಲ್ಲ. ನೂರಕ್ಕೆ ನೂರು ಸತ್ಯ ಸರ್. ಒಂದು ನಿಮಿಷ ಈಲ್ಡ್ ಆದರೆ ದಯಮಾಡಿ ಹಿರಿಯ ಸದಸ್ಯರು, ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಗಳು ಬರುತ್ತೆ ಹೋಗುತ್ತೆ ಬೇರೆ ವಿಷಯ. ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ 7 ಇದೆ. ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ, ಬಂದು ನೋಡಿದ್ದಾರೆ. ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾವ ರೀತಿ ನಡೀತು, ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗತ್ತೆ. ಇವತ್ತು ಹೇಳಿದರು 4,000 ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ. ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ, ನಮ್ಮ ಗೋಪಾಲಯ್ಯನವ್ರು 6 ಕೋಟಿ ಖರ್ಚು ಮಾಡಿರಿ ಅಂತಾರೆ. ನಾನೇ 2 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು 5 ವರ್ಷ ಆದರೂ ₹1 ದುಡ್ಡು ಕೊಟ್ಟಿಲ್ಲ. ಮತ್ತು ಇನ್ನೊಂದು ನೊಂದು ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನರಿದ್ದರು. ಅವರೊಂದು ಲೆಟ್ರು ಬರೆದಿದ್ದಾರೆ, ಓದಬೇಕು, ದಯಮಾಡಿ ತರಿಸಿ, ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ. ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ, ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕ್ಕೆ ನಿಂತವ್ರಲ್ಲ ಸ್ವಾಮಿ, ಇದು ಒಳ್ಳೆಯದಾ? ನಾನೊಂದು ಲೆಟ್ರನ್ನು ಬರೆದಿದ್ದೀನಿ, ಸ್ವಾಮಿ PWDಯಿಂದ ಮಾಡಿದ್ರೆ ಎಷ್ಟು, ಇದು ನಿಮ್ಮ ಯಾವುದೈತಪ್ಪ, ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವೆಲ್ಲ RDPR ಇದರಲ್ಲಿ ಎಷ್ಟು 30% ಉಳಿಯುತ್ತೆ, 1,30,00,000. ಅದನ್ನು ಲೆಟ್ರು ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್, ಮಂತ್ರಿಗಳಿಗೆ ಕಳಿಸಿ ಅಂತಾರೆ. ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ, ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ. ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ PWDಲಿ ಕೊಟ್ಟರೆ ಎಷ್ಟು ಉಳಿಯುತ್ತೆ, ಇದಕ್ಕೆ RDPRಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ, ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು, ಸರ್ಕಾರಿ ಕಾಲೇಜ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ. ಬೇರೆ ಯಾವುದ್ರಲ್ಲಾರು ಹೊಡ್ಕೊಳ್ಳಿ, ಆಳು ಬಿದ್ದೋಲಿ. ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣನೂ ಲೂಟಿ ಮಾಡೋಕ್ಕೆ ಹೊರಟವ್ರೆ ಅಂದರೆ ನೊಂದು ಹೇಳ್ಬೇಕಾಯ್ತು. ಇದಕ್ಕಿಂತ ನಾನೇನು ಹೇಳಲ್ಲ, ಮುಂದಿನ ದಿನದಲ್ಲಿ ಖಾಸಗಿ ಹಿಡ್ತಕ್ಕೆ ಹೋಗುತ್ತೆ. ಎಲ್ಲ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ, ಬಡವರು ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ತಾವೇನು ಹೇಳ್ತಾ ಇದ್ದೀರಿ, ಇದಕ್ಕೂ 100ಕ್ಕೂ 100 ಸತ್ಯ. ದಯಮಾಡಿ ತಮ್ಮ ಸಭಾಪತಿಗಳು, ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಯಾಕೆ PWD ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ, ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡು ನೀವೆಷ್ಟೇ ಕೊಡಿ ಅಂತ ಮಾಡೋಕ್ಕೆ ಇಟ್ಟಿರೋದು. PWD ಇಲಾಖೆ ಇಂಜಿನಿಯರ್ಸ್ ಅವರೇ, ಎಲ್ಲ ಅವರೇ, ತಾಂತ್ರಿಕ ಅಧಿಕಾರಿಗಳವರೇ. ಅದು ಬಿಟ್ಟು ಯಾಕೆ ಸ್ವಾಮಿ ಚೆನ್ನಾಗಿ ಮಾತಾಡ್ತಿದ್ದಾರೆ, ಇಂಥದನ್ನ ಅವಕಾಶ ಮಾಡಬೇಡಿ, ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮಾತಾಡಿ. ಸಲಹೆಗಳನ್ನು ಕೊಡಿ ಸರ್. ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದ್ದೀರಿ, ನಿಮ್ಮ ಬಗ್ಗೆ ನಮಗೂ ಭಾಳ ಗೊತ್ತಿದೆ. ಕೆಲವು ಊರುಗಳಿಗೆ
ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ ನಮ್ಮ ಪಿಟಿಷನ್ ಕಮಿಟಿ ಒಳಗೆ ಸಾಕಷ್ಟು ನಾವು ಇದನ್ನು ಮಾಡಿ ಕಳಕಳಿ ನಿಮಗಿದೆ. ಅದನ್ನು ಸುಧಾರಣೆ ಮಾಡಬೇಕು. ಏನೇನು ಸಲಹೆಗಳನ್ನು ಕೊಡಬೇಕು ಅದನ್ನು ಅದಕ್ಕೋಸ್ಕರ ನಾನು ಕೇಳಿದ್ದು ಅರ್ಧ ದಿವಸ ಚರ್ಚೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದು ಬಹಳ ಇಂಪಾರ್ಟೆಂಟ್ ಅಂತ ಮ್ಯಾಕ್ಸಿಮಮ್ 15 ನಿಮಿಷ ಮುಗಿಸ್ತೀನಿ ನಾನು. ಮನೆ ಉಪಾಧ್ಯಕ್ಷರೇ, ಒಂದು ರಾಜ್ಯ ಅಥವಾ ದೇಶದ ಅಭಿವೃದ್ಧಿನ ಅಳೆಯೋದಕ್ಕೆ GDP ಎಲ್ಲಾನು ಕೂಡ ಇದೆ. ಜೊತೆಗೆ ಒಂದು HDI ಅಂತ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಒಂದು ವರ್ಲ್ಡ್ ಫಿನಾಮಿನಾ. ಈ ಜಾಗತಿಕ ಸೂಚಕದ ಮೂಲಕನೇ ಒಂದು ರಾಷ್ಟ್ರದ ಮತ್ತು ರಾಜ್ಯದ ಅಭಿವೃದ್ಧಿನ ಅಳೆಯಲಾಗುತ್ತೆ. ಈ HDI ಸೂಚ್ಯಂಕನ ಅಳೆಯಲು ಇರುವ ಮಾನದಂಡ ಎಂದರೆ ತಲಾದಾಯ, ಶಿಕ್ಷಣ ಮತ್ತು ಮನುಷ್ಯನ ಸರಾಸರಿ ಜೀವಿತಾಯುಷ್ಯ, ಎಷ್ಟು ಆಯುಸ್ಸಿರುತ್ತೆ ಅಂತ. ಅಂದರೆ ಶಿಕ್ಷಣ ಒಂದು ದೇಶದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಭಾಳ ಸಲ ಅನಿಸುತ್ತೆ ನಮಗೆ ಲಾಸ್ಟ್ ಪ್ರಿಯಾರಿಟಿ ಅಂದರೆ ಶಿಕ್ಷಣ ಆಗೋಗ್ಬಿಟ್ಟಿದೆ. ನಾನು ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಓದಿದೆ ನಾನು, ದ ಡೇ ದ ಚಾರಿಯಟ್ ಮೂವ್ಡ್ ಅಂತ. ಅದು ಓದಿದಾಗ ಗೊತ್ತಾಗುತ್ತೆ ಒಬ್ಬ ಕಮಿಟೆಡ್ ವ್ಯಕ್ತಿ ಇದ್ದರೆ ಅಟ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ಇನ್ ದ ರೀಸೆಂಟ್ ಡೇಸ್. ಸೊ ನಮ್ಮ ಶಿಕ್ಷಣದ ಬಗ್ಗೆನೂ ಕೂಡ ಅದೊಂದು ಪ್ಯಾಷನ್ ಬೇಕು ನಮಗೆ. ಆ ಪ್ಯಾಷನ್ನು ನಾವು ಇಷ್ಟೊಂದು ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕೊಡ್ತೀವಿ, ಶಿಕ್ಷಣ ಮಾಡ್ತೀವಿ, ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಂಗೆ ಮಾಡ್ತೀವಿ, ಇದನ್ನು ನಾವು ಮಾಡಬೇಕು. ನೆಕ್ಸ್ಟು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿನಲ್ಲಿ ಕೂಡ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಇದೆ. ಉಚಿತ ಇದೆ, ಕಡ್ಡಾಯ ಇದೆ. ಬಟ್ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಜನ ಅಪೇಕ್ಷೆ ಪಡೋದು. ನಮ್ಮ ಮಕ್ಕಳು ಕೂಡ ಹಂಬಿ ಕಿಸಿಸೆ ಕಮ್ ನಹಿ ಅಂತ ಒಂದು ಫಿಲ್ಮ್ ಬಂದಿತ್ತು. ಹಾಗೆ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಹೋಲಿಸಿದ್ರೆ ನಮ್ಮ ಮಕ್ಕಳು ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆ ಇರಬೇಕು. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಹೋದರೆ ಅಂತ ಒಂದು ಕೀಳಿರಿಮೆ ಇವತ್ತು ನಮ್ಮ ಮನಸ್ಸಲ್ಲಿದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಬಾರ್ದು. ಇಟ್ ಶುಡ್ ಬಿಕಮ್ ಎ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಪ್ರತಿ ವರ್ಷ ನಮ್ಮ ಕ್ಷೇತ್ರದಲ್ಲಿ ಆಶುಭಾಷಣ ಸ್ಪರ್ಧೆ ಮಾಡ್ತೀನಿ ಹೈಸ್ಕೂಲ್ ಮಕ್ಕಳಿಗೆ. ಯು ಶುಡ್ ಸಿ ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದು ಆ ಡಿಬೇಟಲ್ಲಿ ಭಾಗವಹಿಸೋದು. ಯಾಕಂದರೆ ಅವ್ರದ್ದು ನೇಟಿವ್ ಇಂಟೆಲಿಜೆನ್ಸ್ ಅಂತ ಇರ್ತದೆ, ಯಾವುದೋ ಹೇಳ್ಕೊಟ್ಟಿದ್ದಲ್ಲ. ಆ ರೀತಿ ಇವತ್ತೆಲ್ಲನೂ ಕೂಡ ಇದೆ. ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆದು ಸ್ವಾಟ್ ಅನಾಲಿಸಿಸ್ ಮಾಡಿಸ್ಬೇಕು. SWOT analysis, SWOT. What is the strength of our government schools? ನಮ್ಮ ಗವರ್ಮೆಂಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಇಲ್ಲದೆ ಇರೋ ಒಂದು ಸ್ಟ್ರೆಂತ್ ಇದೆ. ಅದೇನು ಅಂತ ನಾವು ನೋಡಬೇಕು. ಎರಡನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿರೋ ವೀಕ್ನೆಸ್ ಏನು, ಕೊರತೆ ಏನು. ಮೂರನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳ ಮೂಲಕ ನಮಗಿರೋ ಆಪರ್ಚುನಿಟಿ ಏನು. ನಾಲ್ಕನೇದು, ನಮ್ಮ ಗೌರ್ಮೆಂಟ್ ಶಾಲೆಗಿರುವ ಥ್ರೆಟ್ ಏನು. ಈ ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನನಗನ್ಸುತ್ತೆ ಈ ಶಾಲೆಗಳನ್ನ ಸಬಲೀಕರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೇರವಣ್ಣವ್ರು ಹೇಳ್ಬಿಟ್ಟು ಹೊಟ್ಟೋದ್ರು ಅವರು. ಅನೇಕ ಶಾಲೆಗಳಿಗೆ ಖಾಸಗಿ ವ್ಯಕ್ತಿಗಳು ಜಾಗನ ಕೊಟ್ಬಿಟ್ಟಿದ್ದಾರೆ, ಎಕರೆಗಟ್ಟಲೆ. ಇನ್ಫ್ಯಾಕ್ಟ್ ನೋ ಪ್ರೈವೇಟ್ ಸ್ಕೂಲ್ ಕ್ಯಾನ್ ಕ್ಲೈಮ್ ಇಷ್ಟು ಜಾಗ ನಮ್ಮ ಹತ್ರ ಇದೆ, ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ಇದೆ. ಅದನ್ನ ಅನೇಕ ಕಡೆ ಇನ್ನೂ ದಾಖಲಾತಿನೇ ಮಾಡಿಲ್ಲ. ಈಗ ಆ ದಾನ ಕೊಟ್ಟವ್ರು ಮೊಮ್ಮಕ್ಕಳು ಬರ್ತಾ ಇದ್ದಾರೆ, ನಮ್ಮ ವಾಪಸ್ ಕೊಡಿ ಶಾಲೆ ಅಂತ. ನಮ್ಮ ಕೊಡಿ ಬರ್ತಾ. ನಾನು ಇವರ ಕ್ಷೇತ್ರಕ್ಕೆ ಹೋಗಿದ್ದೆ, ನಮ್ಮ ಬೈರತಿ ಬಸವರಾಜಕ್ಕೆ ನನ್ನ ಕ್ಷೇತ್ರದಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಹಾರ್ಡ್ವೇರ್ನ ಉಳಿಸ್ಕೊಂಡು, ಆಸ್ತಿ ಗೀಸ್ತಿನೆಲ್ಲ ಸಾಫ್ಟ್ವೇರ್ನ ಹೇಗೆ ಜಾಸ್ತಿ ಮಾಡೋದು. ಮತ್ತೆ ಟೀಚರ್ಸ್ ಅಲ್ಲಿ ಕೂಡ ಒಂದು ಇವತ್ತು ಮೋಟಿವೇಶನ್ ಅಗತ್ಯ ಇದೆ. ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬಿಟ್ಬಿಡ್ಬೇಕು. ನಾವೊಂದು ಜನರೇಷನ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಒಂದು ಭಾವನೆ ಬರಬೇಕು. ಆ್ಯಂಡ್ ವಿ ಹ್ಯಾವ್ ಸೀನ್ ವೆರಿ ಗುಡ್ ಟೀಚರ್ಸ್. ಸರ್, ಈಗ ರಾಧಾಕೃಷ್ಣನ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಬೆನಾರಸ್ಗೆ ಹೊರಟಾಗ ಆ ಶಿಷ್ಯರು ಬಂದು ಅವ್ರ ಮನೆಗೆ 100 ಜನ ಒಂದು ಸಾರೋಟನ್ನು ತಂದು ಸಾರೋಟ್ಗೆಲ್ಲ ಹೂ ಹಾಕಿ ರಾಧಾಕೃಷ್ಣನ ಅದರಲ್ಲಿ ಕೂಡಿಸ್ಕೊಂಡು ರೈಲ್ವೆ ಸ್ಟೇಷನ್ವರೆಗೂ ಹೇಳ್ಕೊಂಡು ಹೋಗಿದ್ರು. ಅದೇ ಥರ ನಮ್ಮ ಅನೇಕ ಶಾಲೆಗಳಲ್ಲಿ ಪ್ರೀತಿಪಾತ್ಯ ಶಿಕ್ಷಕಿ ಅಥವಾ ಶಿಕ್ಷಕ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆದಾಗ ಮಕ್ಕಳು ಅಳೋದನ್ನ ನೋಡಿದ್ದೀನಿ, ಕಾಲಿಡ್ಕೊಳ್ಳೋದನ್ನ ನೋಡಿದ್ದೀನಿ, ನಾವು ಹೋಗಿ ಬಿಡಲ್ಲ ಅನ್ನೋದು ನೋಡಿದ್ದೀನಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಇಂಡಿವಿಜುವಲ್. ನಾವು ಶಿಕ್ಷಕರಿಗೆ ಮೋಟಿವೇಟ್ ಮಾಡಿ
ಈ ಸರ್ಕಾರಿ ಶಾಲೆಗಳು ಇಲ್ಲದೇ ಇದ್ರೆ ಯಾವ ರೀತಿ ಶಿಕ್ಷಣ ವಂಚನೆ ಆಗುತ್ತೆ, ಸಾಲ್ಗಾರ ಆಗ್ತಾರೆ. ನೀವು ಇಟ್ ಇಸ್ ಯುವರ್ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ ಟು ಮೇಕ್ ಇಟ್ ಒಂದು ಒಳ್ಳೆ ಪರಿಣಾಮಕಾರಿಯಾದ ಒಂದು ಶಾಲೆ ಮಾಡೋದು ಅಗತ್ಯ ಅಂತ ನಾವು ಮಾಡಬೇಕಾಗಿದೆ. ಇನ್ನೊಂದು ಕೊನೆಗೆ ಥ್ರೆಟ್ ಇದೆ, ಸರ್ಕಾರಿ ಶಾಲೆಗಳಿಗೆ ಅದರದೇ ಆದ ಥ್ರೆಟ್ ಇದೆ. ಯಾಕಂದರೆ ಇವತ್ತು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅಲ್ಲಿಗಳಿತಾ ಇಲ್ಲ. ಖಾಸಗಿ ಶಾಲೆಗಳ ಪಾತ್ರ ದೊಡ್ಡದಾಗಿದೆ, ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮದು ಸಾಫ್ಟ್ ಕಾರ್ನರ್ ಜಾಸ್ತಿ ಆಗ್ಬಿಟ್ಟಿದೆ ಖಾಸಗಿ ಶಾಲೆಗಳಿಗೆ. ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಪಕ್ಕದಲ್ಲೇ ಖಾಸಗಿ ಶಾಲೆ ಕೊಡ್ತೀವಿ. ಅಲ್ಲಿಂದ 100 ಮೀಟ್ರ್ ಆಚೆ ಸರ್ಕಾರಿ ಶಾಲೆ ಕೊಡ್ತೀವಿ. ಅಲ್ಲಿಂದ ನೋಡ್ಬಿಟ್ಟು ಈ ಹುಡುಗ ಆ ಹುಡುಗ ಆ ಸ್ಕೂಲ್ಗೆ ಹೋಗ್ತಾನೆ, ನಾನು ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹಡ ಹಿಡಿಯೋಕೆ ಶುರು ಮಾಡ್ತಾನೆ. ಸೊ ಅದಕ್ಕೋಸ್ಕರ ಈ ಲೈಸೆನ್ಸಿಂಗ್ ಪಾಲಿಸಿ ಅಥವಾ ಪರ್ಮಿಷನ್ ಕೊಡೋದ್ರ ಬಗ್ಗೆ ಐ ಥಿಂಕ್ ಸರ್ಕಾರ ಇಟ್ ಶುಡ್ ರಿವಿಸಿಟ್. ನಾನು ಆಗಲೇ ಹೇಳ್ದಂಗೆ ಸುಮಾರು ಕೆಲವು ಶಾಲೆಗಳಿಗೆ ಹೋಗ್ತೀನಿ, ಇವ್ರದ್ದೇನೋ ನಾರ್ಮ್ ಇದೆ, ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕು ಅಂತ. ಆದರೆ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿಯೋಂಗೆ. ಇಬ್ಬರು ಟೀಚರ್ಸು 60 ಜನ 40 ಜನ ಮಕ್ಕಳಿದ್ರೆ ಏನು ಪಾಠ ಹೇಳ್ಕೊಡ್ತಾರೆ? 1 2 3 ಒಂದೇ ಕ್ಲಾಸ್ ರೂಮು, 4 5 ಒಂದೇ ಕ್ಲಾಸ್ ರೂಮು. ಹೆಂಗೆ ನಾನೇ ಹೋಗಿದ್ದೇನೆ ಕ್ಲಾಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇರೋದು ಸರ್ಕಾರಕ್ಕೆ, ಮುಂದಿನ 2 ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ 2 years. ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲನೂ ಕೂಡ ಯೋಚನೆ ಮಾಡ್ತೀರಾ, ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ಮತ್ತು ಆಯವ್ಯಯದಲ್ಲಿ ಶಿಕ್ಷಣಕ್ಕೆ 80% 85% ಸ್ಯಾಲ್ರಿಗೆ ಹೋಗ್ಬಿಡುತ್ತೆ. ಇನ್ನು 15% ಅಲ್ಲಿ ಯಾವುದು ಮೂಲಭೂತ ಸೌಲಭ್ಯ ಮಾಡೋಕ್ಕೆ ಸಾಧ್ಯ? ಈ ಸಂದರ್ಭದಲ್ಲಿ ದೊರೆಸ್ವಾಮಿ ಅಂತ ಒಬ್ಬರು ನಮ್ಮ PS ಕಾಲೇಜ್ ಅವರು ಇದ್ರು, PS ಕಾಲೇಜಿನ ಮುಖ್ಯಸ್ಥರು, ನಮ್ಮ ಸರ್ಕಾರ ಇದ್ದಾಗ ಎಜುಕೇಷನ್ ಅಡ್ವೈಸರ್ ಆಗಿದ್ರು. ಅವರೊಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ದತ್ತು ತಗೊಳ್ಳೋದು, ಶಾಲೆಗಳನ್ನ ದತ್ತು ತಗೊಳ್ಳೋದು. ಸರ್, ಮೆನಿ ಯೂನಿವರ್ಸಿಟೀಸ್ ದೇ ಕೇಮ್ ಫಾರ್ವರ್ಡ್. ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು. ಅದು ರೇವಾ ಇರ್ಬೋದು, ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು, ಯಾವುದೋ ಯೂನಿವರ್ಸಿಟಿಗಳು. ಆದರೆ ಅದು ಎಲ್ಲಿ ಮುಂದುವರೆದಿದೆಯಾ, ನಿಂತಿದೆಯಾ, ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಮಿ ದ ಡೀಟೇಲ್. ಯಾವ್ಯಾವ ಶಾಲೆಯನ್ನು ದತ್ತು ತೊಗೊಂಡಿದ್ರು, ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ, ಅದನ್ನು ಮಾಡಬೇಕು ಅಂತ. ಮತ್ತು ಒಂದು ನೈಬರ್ಹುಡ್ ಪಾಲಿಸಿ ಥರ ಪ್ರೈವೇಟ್ ಸ್ಕೂಲ್ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡ್ರೆ. ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲ, ಫಿಸಿಕಲ್ ಎಜುಕೇಷನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ಅವತ್ತು ಒಂದು ಮಾತು ಕೇಳಿದ್ರಿ, ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ. ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು, ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು, ಅವ್ರ ಆರೋಗ್ಯನ ಅಲ್ಲಿಂದನೇ ಕಲಿಸ್ಬೇಕು ಅನ್ನೋದೊಂದಿದೆ. ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟಾಗಿ ಅದು ಯಾವುದೋ ಇಂಟರ್ ಸ್ಕೂಲು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು ವಾರಕ್ಕೆ ರೆಡಿ ಆಗಿ ಯಾರೋ ಬರ್ತಾರೆ, ಕಬಡ್ಡಿ ಆಡಿಸ್ತಾರೆ, ಖೋಖೋ ಆಡಿಸ್ತಾರೆ, ಓಡಾಡ್ಸ, ಆಮೇಲೆ ಮುಗಿದೋಯ್ತದ ಕತೆ. ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ, ಶಾಲಾ ಶಿಕ್ಷಕರಿಗೆ ತರಬೇತಿ. ನಾನು ನಿನ್ನೆ ನೋಡ್ತಾ ಇದ್ದೆ, ಡೆನ್ಮಾರ್ಕ್ ಎಜುಕೇಷನ್ ಸಿಸ್ಟಮಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ, ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ, ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು, ಎಂಪತಿ ಕ್ಲಾಸ್. ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆನೂ ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ಮತ್ತು ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕೆ ಬೇಕು? ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು. ಅವಾಗ ತರಕಾರಿ ತರಬೇಕು, ಹೆಚ್ಚಿಸ್ಬೇಕು, ಅಡುಗೆ ಮಾಡಿಸ್ಬೇಕು, ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು, ವಾರಕ್ಕೆ 2 ಮೀಟಿಂಗು. ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೇ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು. ಮೊನ್ನೇನೋ ಒಂದು ತೊಗೊಂಡ್ರಿ, ಇಷ್ಟು % ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರಲ್ಲಿ ಓದಿದೆ ನಾನು. ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್, ಮೋಟಿವೇಶನ್ ಇಸ್ ದ ಆನ್ಸರ್. ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ, ಬೇರೆ ಶಾಲೆಗಳಲ್ಲಿ ಹೀಗಿದೆ, ನೀವು ಮಾಡಿ ಅಂತ. ಐ ಥಿಂಕ್ ಆಸ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಆಸ್ ಪರ್ಸನ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಷನ್, ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ
ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಜಾಸ್ತಿ ಕಲಿಸ್ತಾರೆ. ದೇ ಆರ್ ಸೋ ಸ್ಮಾರ್ಟ್ ಟುಡೇ. ಸೊ ಈ ಕೆಲಸನ ನಾವು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ತುಂಬ ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು. ಹೆಚ್ಚು ಲಂಬಿಸ್ದೇನೆ ಸ್ವಾಟ್ ಅನಾಲಿಸಿಸ್ನ ಮಾಡಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗಬೇಕು. ಯಾರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿದ್ದಾರೆ ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಳ್ಸಂಗೆ ಮಾಡಬೇಕು, ಕಷ್ಟಪಟ್ಟು ಖಾಸಗಿ ಶಾಲೆ ಕಳ್ಸಂಗೆ ಮಾಡಬಾರ್ದು. ಸೊ ಅದನ್ನು ವಿ ಶುಡ್ ಟೇಕ್ ಇಟ್ ಆಸ್ ಎ ಮಿಷನ್ ಮೋಡ್. ಮಿಷನ್ ಮೋಡಲ್ಲಿ ತಗೊಂಡು ನಾವು ಮಾಡಿದ್ರೆ ನನಗನ್ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸ್ದಂಗೆ ಆಗುತ್ತೆ. ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ, ನನಗೊಂದು ಆಸೆ ಇದೆ, ಈ ಮಕ್ಕಳಲ್ಲಿ ಇನ್ನು 10-15 ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ DC ಆಗಿ ಬರಬೇಕು, ಒಬ್ಬ SP ಆಗಿ ಬರಬೇಕು, ಒಬ್ಬ ಡಾಕ್ಟರ್ ಆಗಬೇಕು. ಒಂದು ಕನಸು ಬಿಟ್ಟಕ್ಕೇನು, ಒಂದು ಕನಸನ್ನ ಬಿಡಬೇಕು. ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನಗನ್ಸುತ್ತೆ ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀನಿ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿ ಸ್ಟೆಪ್ಸ್ ವಿ ಶುಡ್ ಟೇಕ್? 1, 2, 3, 4. ಈಗ ಬಂದಿರೋ ಥ್ರೆಟನ್ನು ನಿವಾರಿಸೋದು ಹೇಗೆ? ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ? ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆ ಬರೋದು ಹೇಗೆ? ನಿಜ, ನಾನು ಭಾಳಷ್ಟು ಕಡೆ ನೋಡ್ತೀನಿ, ದೇ ಆರ್ ಇನ್ ಸಮ್ ಪ್ಲೇಸಸ್ BO teachers, they are more powerful than politicians. I know. I've seen that. ಸುರೇಶ್ ಕುಮಾರ್, ಆದರೆ ಅದನ್ನ ಬಿಟ್ಟು ಒಂದು ಮಿನಿಟ್ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ಅವ್ರ ತಾಯಿಯವರು ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆ ಬಂದಿರತಕ್ಕಂಥ ಮತ್ತು ಶಿಕ್ಷಣ ಸಚಿವರಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಶಿಕ್ಷಣ ಕ್ಷೇತ್ರ ಭಾಳ ಉತ್ತಮವಾಗಿ ಬೆಳಿಬೇಕು ಮತ್ತು ಇದರಿಂದ ಸಮಾಜಕ್ಕೆ ಭಾಳ ದೊಡ್ಡ ಲಾಭ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಕೂಡಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ, ಸ್ವಾತಂತ್ರ್ಯ ಸಿಕ್ಕ 79 ವರ್ಷ ಆಯ್ತಲ್ಲ, ನಾನು ಈಗಿನ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳ್ತೀನಿ. 79 ವರ್ಷ ಕಾಲಘಟ್ಟದಲ್ಲಿ ಅಥಣಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ ಇರಲಿಲ್ಲ. ನಾನು ಅನೇಕ ಸಚಿವರಿಗೂ ಕೂಡ ಅನೇಕ ಪತ್ರಗಳನ್ನು ಬರ್ಕೋತು ವಿನಂತಿಗಳನ್ನು ಮಾಡ್ಕೋತ ಬಂದಿದ್ದೀವಿ. ಹೇಳೋದೇನು ಹೇಳ್ತಿದ್ರು ಅಂದರೆ, ಗೈಡ್ಲೈನ್ಸ್ ಆಗಿಲ್ಲ, ಏಡೆಡ್ ಇದ್ರೂ ಕೂಡ 5 ಕಿಲೋಮೀಟರ್ ಒಳಗಡೆ ಸರ್ಕಾರಿ ಶಾಲೆ ಇನ್ನೊಂದು ಕೊಡಕ್ಕೆ ಬರೋದಲ್ಲ ಅಂತ ಹೇಳ್ತಿದ್ರು. ಅಧ್ಯಕ್ಷರೇ, ಏನಾಗಿದೆ ಅಂದರೆ, ನಾವೇನು ಗೈಡ್ಲೈನ್ಸ್ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಇದ್ರದ್ದು ನಾವು ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಕಾರ್ಯನಿರ್ವಹಿಸಿದರೆ ಸಾಕಷ್ಟು ಅದರಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಧಿಕಾರಿಗಳು ಹೆಂಗಾಗಿದ್ದಾರೆ ಅಂದರೆ, ಸುರೇಶ್ ಕುಮಾರ್ ಅವರೇ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಚಪ್ಪಲಿ ಹಾಕೊಂಡು ಹೋಗೋಕ್ಕೆ ಶುರು ಮಾಡಿದರು. ಆ ದೇವಸ್ಥಾನ ಕಮಿಟಿ ಅವರು ಒಂದು ಸಲ ನಿರ್ಣಯ ಮಾಡಿದರು, ಯಾರು ದೇವಸ್ಥಾನಕ್ಕೆ ಬರ್ತಾರೆ ತನ್ನ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕು, ಇದು ಕಟ್ಟುನಿಟ್ಟಿನಾಗಿ ಪಾಲನೆ ಆಗಬೇಕು ಅಂತ ಹೇಳಿ ಒಬ್ಬ ವಾಚ್ಮನ್ ನೇಮಿಸ್ತಾರೆ. ವಾಚ್ಮನ್ ನೇಮಿಸಿದ ಮೇಲೆ ಆ ವಾಚ್ಮನ್ ಪ್ರತಿ ದಿವಸ ನಿಲ್ತಾನೆ, ಯಾರು ಬರ್ತಿರ್ತಾರಲ್ಲ, ನಿಲ್ಲು, ಅಲ್ಲಿ ಚಪ್ಪಲಿ ಕಳಿ ಒಳಗು, ಬಂದವ್ರಿಗೆಲ್ಲ ನಿಲ್ಲು, ಚಪ್ಪಲಿ ಕಳಿ ಒಳಗು, ಹಿಂಗೆ ಹೇಳ್ತಾ ಹೇಳ್ತಾ ಒಬ್ಬ ನಿಮ್ಮಂಥ ಭಾಳ ದೈವಿ ಭಕ್ತ ಮಣಿಯಲ್ಲೇನೆ ಚಪ್ಪಲಿ ಬಿಟ್ಟು ಬಂದ್ಬಿಟ್ಟ. ಬಂದ ಒಳಗೆ ಹೊಂಟಿದ್ದ, ನಿಲ್ಲಂದು, ಚಪ್ಪಲಿ ಅಂದ, ಮನ್ಯಾಗದ ಹಾಕೊಂಬರ್ಬೋದು, ಯಾಕೆ ಅಂದ, ಇಲ್ಲಿ ಬಿಡು, ಒಳಗೋಗು, ಕಾನೂನು ಹಂಗಿದೆ ಅಂದ. ನಮ್ಮಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ನಮ್ಮ ಊರ ಪಕ್ಕದಲ್ಲಿ ಒಂದು ಮಗಳು ಈ ರೂರಲ್ಗೊಂದು ಸಪ್ರೇಟ್ ಕೋಟಾ ಇದೆಯಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಲ್ತವ್ರಿಗೆ ನೌಕರಿ ಕೊಡ್ತಕ್ಕಂಥದ್ದು.
ಆ ಹೆಣ್ಮಗುಗೆ ತನ್ನ ಊರಲ್ಲಿ ಶಾಲೆ ಇರಲಿಲ್ಲ. ಅತನಿಗೆ ಬರ್ತಾಳೆ, ಅತನಿಗೆ ಬಂದು ಕೇಳಿದ ಒಂದು ಸೊಸೈಟಿ ಒಳಗೆ ಒಂದು ಅಡ್ಮಿಷನ್ ಮಾಡ್ತಾಳೆ. ಅಡ್ಮಿಷನ್ ಮಾಡಿ ನಂತರ ಒಂದೇ ತಿಂಗಳದಾಗ ಅವ್ರ ಊರೊಳಗೊಂದು ಶಾಲೆ ಶುರು ಆಗತ್ತೆ. ಶಿವನಪಟ್ರೆ ಅಲ್ಲಿಂದ ಮತ್ತೆ ವಾಪಸ್ ತೆಗೆದು ಬರೀ ಒಂದು ತಿಂಗಳು ಅಲ್ಲಿಂದ ಏನು ಹೆಸರು ಹೆಚ್ಕೊಂಡು ದಾಖಲು ಮಾಡ್ಕೊಂಡು ಕಲಿಯಾಕೈತಲ್ಲ ಅದನ್ನ ಕಿತ್ಕೊಂಡು ತಿರುಗಿ ತನ್ನ ಸರ್ಕಾರಿ ಶಾಲೆ ಹೋಗ್ತಾರೆ. ಆಕೆಗೆ ಪಾಪ ಮಣ್ಣು ನೌಕರಿ ಸಿಕ್ಕಿದೆ ಅವ್ರ ಊರಲ್ದೊಳಗೆ. ಇವ್ರ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತೇಳಿ, ಒಂದು ತಿಂಗಳಲ್ಲಿ ಸರ್ಕಾರಿ ಅತನಿ ಪಟ್ಟಣದಾಗ ಕಲ್ತಿಯಲ್ಲ ಅಂತ ಕೇಳ್ತಾರೆ. ಅಂದರೆ ಇಂಥವು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಅನೇಕ ಘಟನೆಗಳದಾವೆ. ನೀವು ಸಾಕಷ್ಟು ಅನುಭವಿಗಳಿದ್ದೀರಿ, ಅದ್ರ ಬಗ್ಗೆ ಶಿಕ್ಷಣ ಕ್ಷೇತ್ರದೊಳಗೆ ಸಾಕಷ್ಟು ಕೆಲಸನೂ ಮಾಡಿದಿರಿ. ಬಟ್ ಇಂಥದ್ರ ಬಗ್ಗೆನೂ ಸ್ವಲ್ಪ ಅಧಿಕಾರಿಗಳಿಗೆ ಅರಿವು ಬರೋ ನಿಟ್ಟಿನಲ್ಲಿನೂ ಒಂದು ಸ್ವಲ್ಪ ಹೇಳ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಶಿಕ್ಷಣ ಸಚಿವರಾದ ಮಧು ಬಂಗಾರಪುರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಇಟ್ಸ್ ದ ನೀಡ್ ಆಫ್ ದಿ ಅವರ್. ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಭಾಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ. ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಗತಿ ಆಗ್ಬಿಟ್ಟಿದೆ. ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡೋದು. ಕೇರಳ ಸ್ಕೂಲ್ಸಲ್ಲಿ ಪ್ರತಿ 2 ಗಂಟೆಗೆ ಒಂದು ಬೆಲ್ ಹೊಡಿತಾರೆ, ಮಕ್ಕಳು ನೀರು ಕುಡಿಬೇಕು, ನಿರ್ಜಲೀಕರಣ ಆಗಬಾರ್ದು. ವಿ ಇಂಟ್ರೊಡ್ಯೂಸ್ ದಟ್. ಅದು ಇವಾಗ ಶಾಲೆನಲ್ಲಿ ಇದೆಯಾ ಒಂದ್ಸಲ ನೋಡಿ. ಮತ್ತೆ ಕೇರಳದಲ್ಲಿ ಇನ್ನೊಂದು ಮಾಡಿದ್ದಾರೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಯು ಟೈಪು ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ಇದೆ. ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು. ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಈ ನೇಮಕಾತಿ ಪ್ರೊಸೆಸ್ನ ಬೇಗ ಮಾಡಬೇಕು ನಾವು. ಮತ್ತು ಸರ್, ಈ ಅತಿಥಿ ಶಿಕ್ಷಕರು ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮ ಹತ್ರ. ಇಫ್ ಐ ಆಮ್ ರೈಟ್, ದೆರ್ ಆರ್ ಓವರ್ 73,000 ಅತಿಥಿ ಶಿಕ್ಷಕರು, ನಿಯರ್ಲಿ 70,000 ಹೈಸ್ಕೂಲ್ ಇದು ಪುಟ್ಟಗೆದ. ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ. ಆ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ, ಅವ್ರಿಗೆ ಸಂಬಳ ಯಾವ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ. ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನು ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು. ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು. ಮತ್ತು ನಮ್ಗೆ ಇನ್ನೂ ಕೂಡ NEP ಮತ್ತು SCP ನಡುವೆ ಏನು ವ್ಯತ್ಯಾಸ ಇದೆ, SCPದು ನಮಗೆಲ್ಲ ಒಂದು ಕೊಟ್ಟಿದ್ದಿದ್ರೆ ಮಾತಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು. ನಾನು ಆಗಲೇ ಹೇಳ್ದಂಗೆ 2016 2016 ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಸರ್ ಪಟ್ಟಣ್ಣವರೇ ಹೇಳ, ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನು ಕೇಂದ್ರ ಬಿಂದುವನ್ನಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ರಚಿಸುವುದು ಇಂದಿನ ತುರ್ತು ಅಗತ್ಯ. ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ 2016 ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು. ಆ ಸಮಿತಿ ಒಂದು ವರದಿ ಕೊಟ್ಟರು, ಸುಮಾರು 25 ಶಿಫಾರಸುಗಳನ್ನ ಕೊಟ್ಟರು. ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ. ಮೊದಲನೇ ಶಿಫಾರಸು, ಮಕ್ಕಳ ಜೀವ ರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು. ಇದು ಮುಖ್ಯಮಂತ್ರಿಗಳೇ ರಚಿಸಿದ ಸಮಿತಿ ಕೊಟ್ಟಿರೋ ಶಿಫಾರಸು. ಎರಡನೇದು, ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು. LKG UKG ಕ್ಯಾಚ್ಮೆಂಟ್ ಏರಿಯಾ ಆಗುತ್ತದೆ. ಮೂರನೇದು, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ
ಮಾತ್ರ ತೊಡಗಿಸಿಕೊಂಡು ಎಲ್ಲ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು. 4ನೇದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ, ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ. ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು. 5, ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲ ಕಾಲಕ್ಕೆ ಸೂಕ್ತ ಮಾರ್ಗದರ್ಶನ, ತರಬೇತಿ, ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು. 6, ಶಿಕ್ಷಣದಲ್ಲಿ ICT ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ನಮ್ಮಲ್ಲಿ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ನ ನಾವು ಮಾಡಿದ್ದೀವಿ. ಅದು ಬಹಳ ಅನುಕೂಲವೂ ಆಗಿದೆ. ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು, ಲೈಬ್ರರಿ, ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. ಶಿಫಾರಸು 7, ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬೇಕು, ಸ್ಪೋಕನ್ ಇಂಗ್ಲಿಷ್. 8, ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು. ಸರ್, ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು. ನಿಮ್ಮ ಸುಳ್ಯ ಕ್ಷೇತ್ರದಿಂದ SDMC ಅವರು ಒಂದು ಲೆಟರ್ ಬರೆದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ವಿವರಿಸಿದ್ರು. ನಾನು ಹೋದರೆ ದೊಡ್ಡ ಹೊಳೆ, ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗೋದಿಲ್ಲ. ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕು, ಆ ರೈಲ್ವೆ ಟ್ರ್ಯಾಕು ಕರ್ರವಾಗಿ ಬರ್ತದೆ. ರೈಲ್ವೆ ಟ್ರ್ಯಾಕಲ್ಲೇ ಮಕ್ಕಳು ಹೋಗಬೇಕು, ಬರಬೇಕು. ಆ ಕುಟುಂಬದವರು ಕೂಡ ರೇಷನ್ನು, ನಿಮ್ಮ ಗ್ಯಾಸ್ ಸಿಲಿಂಡ್ರು ಎಲ್ಲ ಅದರಲ್ಲೇ ತೊಗೊಂಡೋಗ್ಬೇಕು. ಎಲೆಕ್ಟ್ರಿಕ್ ಇಂಜಿನ್ ಬಂದರೆ ಶಬ್ದನೇ ಗೊತ್ತಾಗಲ್ಲ, ಬಿದ್ದರೆ 60 ಅಡಿ ಬೀಳಬೇಕು. ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿನಲ್ಲಿ ಅದನ್ನ ಪ್ರಸ್ತಾಪ ಮಾಡಿ, ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ. 65 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬ್ರಿಡ್ಜನ್ನು ನಾವು ನಿರ್ಮಿಸೋಕ್ಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ. ಆ ಮಕ್ಕಳು ಇವತ್ತು ಓಡಾಡ್ತಾರೆ, ಇನ್ನೊಂದು ಉದ್ಘಾಟನೆಗೋಸ್ಕರ, ನಿಮ್ಮ ಡೇಟ್ಗೋಸ್ಕರ ಆಗ್ತದದು. ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನ ಮಾಡ್ತಾ ಹೋದರೆ ಅನೇಕ ಸಂಗತಿಗಳಾಗುತ್ತೆ. ಆಮೇಲೆ ಯಾವುದು ಬೇಡ. ಸೊ ಇಷ್ಟು ವಿಷಯದಿಂದ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಅವರು ಅಂಕ, ಮಾರ್ಕ್ಸು, ಆಧುನಿಕ ಮಾರ್ಕಿಸ್ಸು, ಇವರು ಮಾರ್ಕ್ ಎಷ್ಟು ಬಂತು, ಮಾರ್ಕ್ ಎಷ್ಟು ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ, ಸಮಸ್ಯೆಗಳನ್ನ ಎದುರಿಸೋದು ಹೇಗೆ, ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ. ಅದನ್ನು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷ, ಒಂದು ನಿಮಿಷ. ಒಂದ್ ಸೆಕೆಂಡ್, ಎಲ್ಲರಿಗೂ ಮಾತಾಡ್ಲಿಕ್ಕೆ ಗೊತ್ತಿಲ್ಲ.